ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ದಾಳಿ ಪ್ರತಿದಾಳಿಗಳಾಗ್ತಾ ಇತ್ತು. ಬಟ್ ನೇರವಾಗಿ ಈಗ ಅಖಾಡಕ್ಕೆ ಅಮೆರಿಕ ಎಂಟ್ರಿ ಕೊಟ್ಟಿದೆ. 22 ವರ್ಷ ಅಲ್ಲ, ಇತಿಹಾಸವನ್ನ ಕೆದಕಿ ನೋಡಿದಾಗ ಅಮೆರಿಕ 40 ವರ್ಷಗಳ ಬಳಿಕ ನೇರವಾಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗ್ತಾ ಇದೆ. ಅಲ್ಲಿಗೆ ಅಮೆರಿಕ ಯಾವತ್ತೂ ಕೂಡ ಇರಾನ್ ಮೇಲೆ ದಾಳಿ ಮಾಡೇ ಇರಲಿಲ್ಲ 40 ವರ್ಷಗಳಲ್ಲಿ ಅಂತ ನೀವು ಪ್ರಶ್ನೆ ಮಾಡಿತ್ತು. ಹೇಗಪ್ಪ ಅಂದ್ರೆ ಅದು ಇಸ್ರೇಲ್ ಮೂಲಕ, ಇಸ್ರೇಲ್ಗೆ ಸಪೋರ್ಟ್ ಮಾಡೋ ಮೂಲಕ ಇರಾನ್ ಮೇಲೆ ದಾಳಿ ಮಾಡ್ತಾ ಇತ್ತು. ಬಟ್ ಈಗ ನೇರವಾಗಿ ಅಮೆರಿಕಾನೇ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಟೆಹರಾನ್, ಕರ್ಮಾನ್ಶಾ ಮತ್ತು ಹಮದ್ದಾನ್ಗಳಲ್ಲೂ ಕೂಡ ದಾಳಿಯಾಗಿದೆ ಅಮೆರಿಕಾದಿಂದ. ಇತ್ತ ಇಸ್ರೇಲ್ ಬೆಂಬಲಕ್ಕೆ ಅಮೆರಿಕ ನಿಂತಿದೆ, ದೊಡ್ಡ ಮಟ್ಟದ ಸಪೋರ್ಟ್ ಕೂಡ ಕೊಟ್ಟಿದೆ ಅನ್ನೋ ಕೂಡ ಬಹಳ ಸ್ಪಷ್ಟ. ಅದು ಈಗೆಲ್ಲ ಆರಂಭದಿಂದಲೂ ಕೂಡ ನಾವು ಇಸ್ರೇಲ್ ಜೊತೆಗಿದ್ದೀವಿ, ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಅಮೆರಿಕ ಕೂಡ ಹೇಳ್ತಾ ಬಂದಿದೆ. ನಾನು ಆಗ್ಲೇ ಹೇಳಿದ್ನಲ್ಲ, ದಾಳಿ ಮಾಡ್ತಾ ಇತ್ತು ಅಮೆರಿಕ, ಅದು ಇಸ್ರೇಲ್ ಮೂಲಕ ಆಗ್ತಾ ಇತ್ತು. ಇಸ್ರೇಲ್ಗೆ ತನ್ನ ಬತ್ತಳಿಕೆಯಲ್ಲಿದ್ದಂಥ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡೋ ಮೂಲಕ, ಬಾಂಬ್ಗಳನ್ನು ಪೂರೈಕೆ ಮಾಡೋ ಮೂಲಕ ಇಸ್ರೇಲ್ ಮೂಲಕ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇತ್ತು ಅನ್ನೋದು ಕೂಡ ಬಹಳ ಸ್ಪಷ್ಟ. ಯಾಕೆ ಅಮೆರಿಕ ನೇರವಾಗಿ ಇರಾನ್ ಮೇಲೆ ಇಷ್ಟು ದಾಳಿ ಮಾಡೋದಕ್ಕೆ ಕಾರಣ 40 ವರ್ಷಗಳ ಬಳಿಕ ಅಂತ ಅಂದ್ರೆ, ಒಂದು ನಮಗೆ ಈ ಹಿಂದೆ ರಷ್ಯಾ ಜೊತೆ ಅದು ಉತ್ತಮ ಒಡನಾಟ ಹೊಂದಿತ್ತು ಅನ್ನೋದು ಕಾರಣ ಆದ್ರೂ ಕೂಡ ಒನ್ಸ್ ಅಗೇನ್ ಈ ಅಣುಬಾಂಬ್ಗಳನ್ನ ತಯಾರು ಮಾಡೋದು ಇಸ್ರೇಲ್ಗೆ ಇಷ್ಟ ಇಲ್ಲ. ಆ ಕಾರಣಕ್ಕೆ ದಾಳಿ ಮಾಡ್ತಾ ಇದೆಯಲ್ಲ, ಶಾಂತಿ ಒಪ್ಪಂದಕ್ಕೆ ಬರಲಿಲ್ಲ, ಅಣುಬಾಂಬ್ ತಯಾರಿಕೆ ಮಾಡುವಂತಹ ಅವಶ್ಯಕತೆ ಇಲ್ಲ, ಯಾಕೆ ಮಾಡ್ತಾ ಇದ್ದೀರಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಮೆರಿಕ ನೇರವಾಗಿ ದಾಳಿ ಮಾಡ್ತಾ ಇದೆ ಇರಾನ್ ಮೇಲೆ. ಒಂದ್ ಕಡೆ ಡೊನಾಲ್ಡ್ ಟ್ರಂಪ್ ಅವರು ಶಾಂತಿ ಒಪ್ಪಂದಕ್ಕೆ ಕರೆದ್ರು, ಷರತ್ತುಗಳಿಗೆ ಸಹಿ ಹಾಕೋದಕ್ಕೆ ಕರೆದ್ರು, ಅದಕ್ಕೆ ಇರಾನ್ ಒಪ್ಪಿಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಈಗ ಅದಕ್ಕಿಂತಲೂ ಕೂಡ ಭೀಕರತೆಯ ಬೆಳವಣಿಗೆ ಒಂದು ಆಗುತ್ತೆ ಅಂತ ಟ್ರಂಪ್ ಆ ಮೂಲಕ ಹೇಳ್ಬಿಟ್ಟಿದ್ರು. ಬಟ್ 1 ವಾರ 2 ವಾರ ಕಳೆದ ಮೇಲೆ ಏನಾದ್ರೂ ಬೆಳವಣಿಗೆಗಳು ಆಗುತ್ತಾ ಅನ್ನೋಷ್ಟೊತ್ತಿಗೆ ಟ್ರಂಪ್ ಅವರು ಹೇಳಿಕೆ ಕೊಟ್ಟ ಬಳಿಕ ಜಸ್ಟ್ ಕೆಲ ದಿನಗಳಲ್ಲೇ ನೇರವಾಗಿ ಇರಾನ್ ಮೇಲೆ ಅಟ್ಯಾಕ್ ಆಗುತ್ತೆ. ಅಲ್ಲಿ ಅಣುಸ್ಥಾವರಗಳನ್ನ ನೇರವಾಗಿ ಟಾರ್ಗೆಟ್ ಮಾಡಿಕೊಂಡು ಅಮೆರಿಕ ದಾಳಿ ಮಾಡ್ತಾ ಇದೆ. ತನ್ನ ಬತ್ತಳಿಕೆಯಲ್ಲಿದ್ದಂಥ ಅತ್ಯಾಧುನಿಕ ವಿಮಾನವನ್ನ ಬಳಸಿ, ಈ B2 ಸೆಲ್ಟ್ ವಿಮಾನವನ್ನ ಬಳಸಿ ಈ ರೀತಿ ದಾಳಿ ಮಾಡ್ತಾ ಇದೆ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಮತ್ತೊಂದು, ಅತ್ಯಾಧುನಿಕ ಬಾಂಬರ್ಗಳನ್ನ ಕೂಡ ಬಳಸಲಾಗ್ತಾ ಇದೆ, ಕ್ಷಿಪಣಿಗಳನ್ನ ಕೂಡ ಬಳಸಲಾಗ್ತಾ ಇದೆ. ಇದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಮುಂದುವರೆದ ಭಾಗ ಅದರ ವಿಶೇಷತೆಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಹೊಂದಿರುವ ವಿಶ್ವದ ದೊಡ್ಡಣ್ಣ ಅಂತ ಕರೆಯಲ್ಪಡುವ ಅಮೆರಿಕ ಒಂದ್ ಕಡೆ, ಮತ್ತೊಂದು ಕಡೆ ಇಸ್ರೇಲ್ ಬಳಿಯ ಕೂಡ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೇ ಇರೋದು. ಅಂತಹ 2 ರಾಷ್ಟ್ರಗಳ ವಿರುದ್ಧ ಈಗ ಹೋರಾಡಬೇಕಾದಂತಹ ಶಕ್ತಿ ಇರಾನ್ಗೆ ಇದೆಯಾ ಅಂತ ಅಂದ್ರೆ, ಖಂಡಿತ ಇರಾನ್ ನಾವು ಕೂಡ ಯುದ್ಧ ಮಾಡೋದಕ್ಕೆ ರೆಡಿ ಇದ್ದೀವಿ, ಈ ದಾಳಿಗೆ ಪ್ರತಿಕಾರವನ್ನ ತೀರಿಸ್ಕೊಳ್ತೀವಿ ಅಂತ ಇರಾನ್ ಕೂಡ ಹೇಳ್ತಾ ಇದೆ. ಜಸ್ಟ್ ಇರಾನ್ ಬಳಿ ಅಷ್ಟು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಇದೆಯಾ ಯುದ್ಧವನ್ನ ಮುಂದುವರಿಸೋ ಮಟ್ಟಿಗೆ ಅಂತ ಅಂದ್ರೆ, ಶಸ್ತ್ರಾಸ್ತ್ರಗಳು ಇಲ್ಲದೆ ಹೋದಲ್ಲಿ, ಯುದ್ಧ ವಿಮಾನಗಳು ಇಲ್ಲದೆ ಹೋದ್ರೂ ಕೂಡ ಅದರ ಬತ್ತಳಿಕೆಯಲ್ಲಿರೋದು ಜಸ್ಟ್ ಕ್ಷಿಪಣಿಗಳು. ಈಗ ಸರಿಸುಮಾರು 8-9 ದಿನಗಳಿಂದಲೂ ಕೂಡ ಇಸ್ರೇಲ್ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಾ ಇದ್ದದ್ದು ಕೂಡ ಜಸ್ಟ್ ಕ್ಷಿಪಣಿಗಳ ಮೂಲಕ. ಕ್ಷಿಪಣಿಗಳಿಂದಲೇ ಹಲವು ನಾಗರಿಕ ನೆಲೆಗಳನ್ನ ಧ್ವಂಸ ಮಾಡೋದು, ಕಂಪ್ಲೀಟ್ ಆಗಿ ಇಸ್ರೇಲ್ನ ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿ ಮಾಡ್ತಾ ಇತ್ತು. ಇದರ ಬಳಿಕ ಈಗ ಅಮೆರಿಕ ಯಾವ ರೀತಿ ಅಟ್ಯಾಕ್ ಮಾಡುತ್ತೆ, ಯಾವುದನ್ನ ಟಾರ್ಗೆಟ್ ಮಾಡ್ಕೊಳ್ಬಹುದು, ಹೇಗೆ ದಾಳಿ ಮಾಡುತ್ತೆ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ. ಜಸ್ಟ್ ಇರಾನ್ ದಾಳಿಗೆ ಭಯ ಬೀಳುತ್ತಾ, ಶರಣಾಗ್ಬಿಡುತ್ತಾ, ಶಾಂತಿ ಒಪ್ಪಂದಕ್ಕೆ ಬರುತ್ತಾ ಅಂತ ಪ್ರಶ್ನೆ ಮಾಡಿದ್ರೆ, ಸದ್ಯದ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಇರಾನ್ ಕೂಡ ಶರಣಾಗುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಬದಲಾಗಿ ಅಮೆರಿಕ ಈ ದಾಳಿಗೆ, ಈ ಲಾಸ್ಗೆ ಪ್ರತ್ಯುತ್ತರವನ್ನ ಕೊಡ್ತೀವಿ ಅಂತ ಇರಾನ್ ಕೂಡ ಹೇಳ್ತಾ ಇದೆ. ಹಾಗಾಗಿ ಆ ದಾಳಿ ಯಾವ ಮೂಲಕ ಹೇಗಾಗುತ್ತೆ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ. ಸೊ ಅಲ್ಲಿಗೆ 3 ರಾಷ್ಟ್ರಗಳ ಮಧ್ಯೆ ಈ ರೀತಿ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ, 3 ದೇಶಗಳ ಮಧ್ಯೆ ಕೂಡ ದಾಳಿ ಪ್ರತಿದಾಳಿಗಳಾಗ್ತಾ ಇರೋದ್ರಿಂದ ಯಾವ ಹಂತಕ್ಕೆ ಹೋಗುತ್ತೆ ಈ ಬೆಳವಣಿಗೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ.